ನಮಸ್ಕಾರ. HTV ಕನ್ನಡ ನ್ಯೂಸ್, ನಾನು ಹರ್ಷಿತಾ ಹಾಸನ. ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಶಾಸಕ ಅಶ್ವಥ್ ನಾರಾಯಣ್ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಯರನ್ನ ಪತ್ತೆ ಹಚ್ಚಿದವರ ಮೇಲೆ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಆರೋಪಿಸಿದ ಅವರು ಡಾಕ್ಟರ್ ನಾಗೇಂದ್ರ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವುದನ್ನು ಉಲ್ಲೇಖಿಸಿದರು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಅಕ್ರಮ ವಲಸಿಗರು ನೆಲೆಸಿದ್ದು ಅವರಿಂದ ಕೆಲ ಪೊಲೀಸರು ಮಾಮೂಲಿ ಹಾಗೂ ಹಫ್ತಾ ವಸೂಲಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಗೃಹ ಸಚಿವರು ಸಂವಿಧಾನದ ರಕ್ಷಣೆ ಮಾಡಬೇಕಾದರೆ ಅಕ್ರಮ ವಲಸಿಗರ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಬಾಂಗ್ಲಾದೇಶಿಯರ ಮುಕ್ತ ಕರ್ನಾಟಕ ಅಭಿಯಾನ ಆರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ದೇಶದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ ಎಂದು ಆರೋಪಿಸಿದ ಅಶ್ವಥ್ ನಾರಾಯಣ್, ಪ್ರಧಾನಿ ನರೇಂದ್ರ ಮೋದಿ ಅವರ ಮಾದರಿಯಲ್ಲಿ ಕೆಲಸವನ್ನ ಮಾಡಿ ತೋರಿಸಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸವಾಲನ್ನ ಹಾಕಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಂಗ್ಲಾದೇಶಿಯರು ಬಂದು ಏನು ನೆಲೆಸಿದರೆ ಇಲ್ಲೀಗಲ್ ಆಗಿ ನಮ್ಮ ರಾಜ್ಯಕ್ಕೆ ನುಸುಳಿ ಇಲ್ಲಿ ನೆಲೆಯನ್ನು ಊರಿ ಬದುಕನ್ನು ಕಟ್ಕೊಂಡು ಇಲ್ಲಿ ಮತದಾರರಾಗಿದ್ದಾರೆ. ಸರ್ಕಾರದ ಎಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಬಾಂಗ್ಲಾದೇಶಿಯರು ಆಗಿದ್ದಾರೆ, ಭಾರತೀಯರಾಗಿಯೂ ಅನುಕೂಲತೆಯನ್ನು ಪಡ್ಕೋತಿದ್ದಾರೆ. ಇಂಥವರ ವಿರುದ್ಧವಾಗಿ ಒಬ್ಬ ಜವಾಬ್ದಾರಿತ ನಾಗರಿಕ ಪತ್ತೆ ಹಚ್ಚಿ ಪೊಲೀಸವರಿಗೆ ತಿಳಿಸಿ ಕಂಪ್ಲೇಂಟನ್ನು ಕೊಟ್ಟರೆ, ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡು ತಕ್ಷಣ ಆ ಡಾಕ್ಟರ್ ನಾಗೇಂದ್ರ ಅವರ ವಿರುದ್ಧವಾಗಿ ಕೇಸನ್ನು ಅವರು ಬಾಂಗ್ಲಾದೇಶಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋಂಥ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಒಬ್ಬ ದೇಶಭಕ್ತನಾಗಿ ಜವಾಬ್ದಾರಿತವಾದಂಥ ನಾಗರಿಕನಾಗಿ ತನ್ನ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿರುವಂಥ ಅಪರೂಪದ ವ್ಯಕ್ತಿ ಮುಂದೆ ಬಂದು ಗೃಹ ಇಲಾಖೆಗೆ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಿದಂಥ ವ್ಯಕ್ತಿಯ ವಿರುದ್ಧವಾಗಿ ಒಬ್ಬ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್ದವರು, ಪೊಲೀಸ್ ಅಧಿಕಾರಿಗಳು ಅವನ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡ್ತಾರೆ ಅಂದರೆ ಇವ್ರು ಯಾರು ಪೊಲೀಸ್ಗಾರಿಕೆ ಮಾಡ್ತಿದ್ದಾರಾ? ಗೃಹ ಇಲಾಖೆಯ ಸಿಬ್ಬಂದಿಗಳ? ಇವರು ಯಾರು? ದೇಶದ್ರೋಹಿಗಳ? ಇವರು ದೇಶದ ಹಿತವನ್ನು ಕಾಪಾಡೋಕ್ಕೆ ವಿಫಲರಾಗಿರುವಂಥ ಈ ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ, ಹಲ್ಲೆ ಮಾಡಿದ್ದಾರೆ ಅಂತ. ಏನು ಎಷ್ಟು ಗಂಟೆಗೆ ಕೇಸ್ ಕೊಡೋದು? 9:30ಗೆ 9:30ಗೆ ಕಂಪ್ಲೇಂಟ್ ಕೊಡ್ತಾರೆ. 9:45ಗೆ ಇವ್ರ ವಿರುದ್ಧವಾಗಿ ಅಲ್ಲೇ ಕಂಪ್ಲೇಂಟ್, ಹಲ್ಲೆ ಎಲ್ಲಾಗುತ್ತೆ? ಪೊಲೀಸ್ ಸ್ಟೇಷನಲ್ಲೇ ಆಗುತ್ತಾ? ಈ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿರೋಂಥ ಈ ಪೊಲೀಸ್ ಅಧಿಕಾರಿಗಳು ವಿರುದ್ಧವಾಗಿ ಅವರು ಅರ್ಜಿಯನ್ನು ಹೈಕೋರ್ಟಿಗೆ ಹೋಗುವಂಥದ್ದಾಗಿತ್ತು. ಕೇಸನ್ನ ದಾಖಲೆ ಮಾಡಿರೋಂಥ ವಿರುದ್ಧವಾಗಿ ಕೇಸನ್ನು FIR ಸ್ಕ್ವಾಶ್ ಮಾಡಲಿಕ್ಕೋಸ್ಕರ ಇವರು ಕೋರ್ಟಿಗೆ ಮೆಟ್ಲತ್ತುವಂಥ ಪರಿಸ್ಥಿತಿ, ಹೈಕೋರ್ಟಿನ ಮೊರೆ ಹೋಗುವಂಥದ್ದಾಗ್ತು ಅಲ್ವಾ ಸರ್? ಸೊ ಹಾಗಾಗಿ ಜಸ್ಟಿಸ್ ನಾಗಪ್ರಸನ್ನ ಅವರು ಈ ವಿಚಾರಣೆಯನ್ನು ತೊಗೊಂಡಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಈ ಪರಿಸ್ಥಿತಿ? ಒಬ್ಬ ಜವಾಬ್ದಾರಿತವಾದಂಥ ನಾಗರಿಕ ಈ ರೀತಿ ತನ್ನ ಕರ್ತವ್ಯ ಪಾಲನೆ ಮಾಡ್ತಿದ್ರೆ ಅವನ ವಿರುದ್ಧವಾಗಿಯೇ ಕೇಸನ್ನು ದಾಖಲು ಮಾಡ್ತಾರೆ. ಎಷ್ಟು ಮಟ್ಟಿಗೆ ಸರಿ? ಇದೇನು ವ್ಯವಸ್ಥೆ ಇದೆಯಾ ಇಲ್ಲವಾ? ನಿಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡ್ತಿದ್ದೀರಾ? ಯಾವ ರೀತಿಯಲ್ಲಿ ಕೆಲಸ ಆಗ್ತಿದೆ ಅನ್ನೋಂಥದ್ದು ಆಶ್ಚರ್ಯಪಟ್ಟು ಪರಮಾಶ್ಚರ್ಯವನ್ನು ಪಟ್ಟಿದ್ದಾರೆ. ಇನ್ನೂ ಮುಂದಕ್ಕೆ ವಿಚಾರಣೆಯೂ ಇದೆ. ಈಗ ತಕ್ಷಣ ಅದನ್ನು ಸ್ಟೇ ಮಾಡಿದ್ದಾರೆ ಕೇಸನ್ನ. ಆ ಕೇಸನ್ನು ಸ್ಟೇ ಮಾಡಿ ತಕ್ಷಣ ಅವ್ರನ್ನ, ಈ ಬಾಂಗ್ಲಾದೇಶಿಯರನ್ನು ದೇಶದಿಂದ ತಕ್ಷಣ ಹೊರಗೆ ಹಾಕುವ ಕೆಲಸವನ್ನು ತಕ್ಷಣ ಮಾಡಿ ಕೋರ್ಟಿಗೆ ಮಾಹಿತಿ ಕೊಡಿ ಅಂತ, ಏನು ಆ್ಯಕ್ಷನ್ ರಿಪೋರ್ಟ್ ಕೊಟ್ಟಿದ್ದೀರಾ, ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅನ್ನೋಂಥ ವರದಿನ ಕೊಡಬೇಕು ಅಂತ. ಇಲ್ಲಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮುನ್ಸ್ವಾಮಿಯವ್ರು ಕೇಳಿದ್ರು ಹೇಳ್ತಾರೆ, ವೈಟ್ಫೀಲ್ಡಲ್ಲಿ ಸುತ್ತಮುತ್ತ ಬರೀ ಬಾಂಗ್ಲಾದೇಶಿಯರ ಬೀಡು, ಪರಪ್ಪನಗರದ ಸುತ್ತಮುತ್ತ ಹೋದರೆ ಏನು ಧೀರಜ್ ಮುನ್ರಾಜ್ ಅವರೇ, ಪರಪ್ಪನಗರ ಸುತ್ತಮುತ್ತ ಹೋದರೆ ಬರೀ ಬಾಂಗ್ಲಾದೇಶಿಯರ ಬೀಡಾಗಿದೆ. ಇದು ಕೆಲವರು ಅವ್ರಿಗೂ ಗೊತ್ತು, ಗೃಹ ಇಲಾಖೆಗೂ ಗೊತ್ತಿದೆ. ಏನು ಮುನ್ಸ್ವಾಮಿ, ಗೃಹ ಮಾಮೂಲು ತೊಗೊಳ್ತಿದ್ದಾರೆ ಇಲ್ಲಪ್ಪ, ತಿಂಗಳಿಗೂ ರೆಗ್ಯುಲರಾಗಿ ಮಾಮೂಲು ತೊಗೊಳ್ತಾ ಇದ್ದಾರೆ. ಮಾಮೂಲನ್ನು ನಾನು ನಮ್ಮ ಸನ್ಮಾನ್ಯ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು
ತಾವು ಭಾಳ ಆಸಕ್ತಿನ ವಹಿಸಿ ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿಯಿಂದ ಬಂದಿದ್ದಾರೆ, ಸಂತೋಷ. ಆದರೆ ಇವತ್ತು ನಿಮಗೆ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಾಂಗ್ಲಾದೇಶಿಯರು ನೀವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು, ಭಾರತೀಯರಿಗೆ ಮಾತ್ರ ತಾನೇ ಈ ದೇಶದಲ್ಲಿ ಮತದಾನ ಮಾಡೋಕ್ಕಾಗಬೇಕು. ಸೊ ಇದಾಗಬೇಕಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ನೀವು ಬಹಳ ಆಸಕ್ತಿಯಿಂದ ಏನು ಗೃಹ ಸಚಿವರಾಗಿ ಕೆಲಸವನ್ನು ಮಾಡಬೇಕು ಅಂತ ಬಂದಿರೋರು ಕೆಲಸ ಮಾಡದೆ ಕೂತಿರೋದು ನನಗೆ ಆಶ್ಚರ್ಯ ಆಗ್ತಿದೆ. ನೀವು ಯುವಕರಿದ್ದೀರಾ, ಹುರುಪಿದೆ, ಇವತ್ತು ನಿಮ್ಮ ಪೌರುಷ, ನಿಮ್ಮ ಕೆಲಸವನ್ನು ಬಾಂಗ್ಲಾದೇಶಿಯರನ್ನು ಕರ್ನಾಟಕದಲ್ಲಿ ಅವರನ್ನು ಬಾಂಗ್ಲಾದೇಶಿಗೆ ವಾಪಸ್ ಕಳಿಸ್ಕೊಡುವಂಥದ್ದು, ಬಾಂಗ್ಲಾದೇಶಿಯರ ಮುಕ್ತ ಕರ್ನಾಟಕ, ಬಾಂಗ್ಲಾದೇಶಿಯರಿಂದ ಮುಕ್ತ ಕರ್ನಾಟಕವನ್ನು ಮಾಡ್ತೀನಿ ಅಂತ ಶಪಥ ಹೊತ್ತು ಈ ಕಾರ್ಯಾಚರಣೆಯನ್ನು ನೀವು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ನಾನು ಹೇಳ್ತಿರೋ ಸುಳ್ಳಾದರೆ ನೀವೇ ಹೋಗಿ